ರಕ್ತದಾನ ಶಿಬಿರಗಳನ್ನ ಮಾಡ್ತಾ ಇರ್ತೀವಿ. ಇಲ್ಲಿವರೆಗೂ ಒಂದು 30,000 ಯೂನಿಟ್ನ ಕಲೆಕ್ಟ್ ಮಾಡಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡಿದ್ದೀವಿ. ಮೇಜರ್ ರಕ್ತದ ಕೊರತೆ ತುಂಬ ಇದೆ. ಒಂದು ಡೆಲಿವರಿ ಆಗಲಿ, ಒಂದು ಆಕ್ಸಿಡೆಂಟ್ ಆಗಲಿ, ತುಂಬ ರಕ್ತದ ಕೊರತೆ ಇದೆ. ಅದಕ್ಕೋಸ್ಕರ ನಾವು ಒಂದು ಕ್ಯಾಂಪ್ಗಳನ್ನ ಮಾಡಿ ರಕ್ತ ಸಂಗ್ರಹಣೆ ಮಾಡಿ ಕೊಡ್ತಾ ಇದ್ದೀವಿ. ರಕ್ತನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ಒಬ್ಬರಿಂದ ಒಬ್ಬರಿಗೆ ಕೊಡಬೇಕು. ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಪದಕೋಟೆ ಅವರು ಒಂದು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಅದನ್ನು ಮೀನಿಂಗ್ಫುಲ್ಲಾಗಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಆ ಕಾರ್ಯಕ್ರಮದ ಜೊತೆಗೆ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದಾರೆ. ಈ ರಕ್ತದಾನದ ಮಹತ್ವ ಎಷ್ಟಿದೆ ಅಂತಂದರೆ, ಈ ರಕ್ತನ ಯಾವುದೇ ಕಾರಣಕ್ಕೆ ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಮೈಕ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಏನೇನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಬಟ್ ಇವತ್ತಿನವರೆಗೂ ರಕ್ತನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ಬರು ರಕ್ತದಾನ ಮಾಡಿ 3 ಜೀವ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಈ ರಕ್ತದ ಕಣಗಳನ್ನು ಕಿದ್ವಾಯಿ ಕ್ಯಾನ್ಸರ್ ಮಕ್ಕಳಿಗೆ ಕೊಡಲಾಗ್ತಿದೆ. ಇದಕ್ಕೆ ಇವತ್ತು ಗುಡ್ರಂಜನ್ ಶೆಟ್ಟಿ ಸಾಹೇಬ್ ಇರ್ಬೋದು, ಅಶ್ವಥ್ ನಾರಾಯಣ ಸರ್ ಇರ್ಬೋದು, ಹ್ಯಾರಿಸ್ ಅವರು ಪ್ರತಿಯೊಬ್ಬರು ಬಂದ್ಬಿಟ್ಟು ಬಸ್ಸಲ್ಲಿ ತಮ್ಮ ಎಲ್ಲ ಇವರಿಗೆ ಒಂದು ರಕ್ತದ ಸರ್ಟಿಫಿಕೇಟ್ ಕೊಟ್ಟೋದ್ರು. ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಪದಕೋಟೆ ಅವರಿಗಂತೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 15 ಜನ ಆಲ್ರೆಡಿ ಕೊಟ್ಟಿದ್ದಾರೆ. ಇನ್ನು 18 ಜನ ಲಿಸ್ಟಲ್ಲಿ ಇದ್ದಾರೆ, ಬರ್ತಿದ್ದಾರೆ. ಅವರು ಬಂದು ಊಟ ಮಾಡ್ಕೊಂಡ್ಬಂದು ಕೊಡ್ತಾ ಇದ್ದಾರೆ.